ಎಲ್ಲೆಲ್ಲೂ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ನಿಖಿಲ್ ಕುಮಾರಸ್ವಾಮಿಯ ಭಾವಚಿತ್ರ ಮೈಸೂರು ಪಾದಯಾತ್ರೆಯಲ್ಲಿ ಮತ್ತೆ ಮೈತ್ರಿ ನಾಯಕರ ಮುನಿಸು ಸ್ಫೋಟಗೊಂಡಿದೆ. ಪಾದಯಾತ್ರೆಯಲ್ಲೇ ಬಹಿರಂಗಗೊಳಿತು ಅಸಮಾಧಾನಗಳು, ಅತೃಪ್ತ ಮಾತುಗಳು. ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸಿಪಿ ಯೋಗೇಶ್ವರ್ ಅಸಮಾಧಾನಗೊಂಡಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಸಿಪಿ ಯೋಗೇಶ್ವರ್. ಹಾಗಾದ್ರೆ ಸಿಪಿವೈಗೆ ಏನಾಗಿದೆ? ಪಾದಯಾತ್ರೆಯ ಮಾರ್ಗದಲ್ಲೂ ಕೂಡ ಕಾಣಿಸ್ತಿಲ್ಲ ಯೋಗೇಶ್ವರ್ ಫ್ಲೆಕ್ಸ್ಗಳು. ಎಲ್ಲೆಲ್ಲೂ ನಿಖಿಲ್ ಭಾವಚಿತ್ರ, ಎಲ್ಲೆಲ್ಲೂ ನಿಖಿಲ್ಗೆ ಜೈಕಾರ, ಝೇಂಕಾರ ಘೋಷಣೆಗಳು ಮೊಳಗ್ತಾ ಇದೆ. ಆದರೆ ಬಿಜೆಪಿ ಪಡೆಯಲ್ಲೂ ಕೂಡ ಕಾಣಿಸಿಕೊಂಡು ಹೆಜ್ಜೆ ಹಾಕ್ತಾ ಇಲ್ಲ ಯೋಗೇಶ್ವರ್. ಎಚ್ಡಿಕೆ ಭಾಷಣದ ವೇಳೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದು ಘೋಷಣೆ. ಇಷ್ಟಕ್ಕೆ ಸಿಟ್ಟಾಗಿದ್ರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಚನ್ನಪಟ್ಟಣದಲ್ಲಿ ಏನಾಗ್ತಿದೆ ಗೊತ್ತಿದೆ, ಸುಮ್ನಿರಿ ಎಂದು ಗದರಿದ್ದ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಗನಿಗೆ ಶತಾಯಗತಾಯ ಟಿಕೆಟ್ ಕೊಡಿಸಲೇಬೇಕೆಂದು ಎಚ್ಡಿಕೆ ಪಣ ತೊಟ್ಟಿದ್ದಾರೆ, ಜಿದ್ದಿಗೆ ಬಿದ್ದಿದ್ದಾರೆ. ಎಚ್ಡಿಕೆ ನಡೆಯಿಂದ ಗರಂ ಆಗಿದ್ದಾರೆ ಸಿಪಿ ಯೋಗೇಶ್ವರ್. ಹಾಗಾಗಿ ಅಸಮಾಧಾನ ಸ್ಫೋಟಗೊಳ್ತಾ ಈಗ ಪಾದಯಾತ್ರೆಯಲ್ಲೂ ಕೂಡ ಗೈರಾಗೋ ಮೂಲಕ ಸಿಪಿ ಯೋಗೇಶ್ವರ್ ಅಸಮಾಧಾನ. ಪಾದಯಾತ್ರೆಯ ಉದ್ದಕ್ಕೂ ಕೂಡ ಎಚ್ಡಿ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯ ಮಗನ ಫೋಟೋಗಳು ಕಾಣಿಸಿಕೊಳ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯ ಪರ ಘೋಷಣೆಗಳು, ಜೇಂಕಾರಗಳು ಎಲ್ಲವೂ ಕೇಳಿಸ್ಕೊತಾ ಇದೆ. ಆದರೆ ಸಿಪಿ ಯೋಗೇಶ್ವರ್ ಶಾರೀರಿಕವಾಗಿ ಗೈರಾಗಿದ್ರ ಕಾರಣ ಅಲ್ಲಿ ಸಿಪಿ ಯೋಗೇಶ್ವರ್ ಕಾಣಿಸ್ಕೊಳ್ತಾ ಇಲ್ಲ. ಬಿಜೆಪಿಯ ಸಭೆಗಳಲ್ಲಿ ಇತ್ತೀಚೆಗೆ ಸಿಪಿ ಯೋಗೇಶ್ವರ್ ಕಾಣಿಸ್ಕೊತಾ ಇಲ್ಲ. ಪಾದಯಾತ್ರೆ ಎನ್ನುವಂತಹ ರಣಕಹಳೆಯನ್ನು ಮೊಳಗಿಸಿದೆ ಜೆಡಿಎಸ್ ಬಿಜೆಪಿ. ಆದರೆ ಸಿಪಿ ಯೋಗೇಶ್ವರ್ ಕಾಣಿಸ್ಕೋಬೇಕಾಗಿತ್ತಲ್ಲ. ಚನ್ನಪಟ್ಟಣದಲ್ಲಿ ಕ್ಷೇತ್ರ ತೆರವಾಗಿರೋದ್ರಿಂದಾಗಿ ಬೈ ಎಲೆಕ್ಷನ್ ಇದೆ. ಆ ಬೈ ಎಲೆಕ್ಷನ್ಗೆ ಚನ್ನಪಟ್ಟಣದಲ್ಲಿ ನನಗೆ ಟಿಕೆಟ್ ಬೇಕು, ನಾನು ಜೆಡಿಎಸ್ ಸಿಂಬಲ್ನಲ್ಲಿ ನಿಂತುಕೊಳ್ಳೋದಿಲ್ಲ ಅಂತ ಹಠಕ್ಕೆ ಬಿದ್ದವರ ಹಾಗೆ ಬಿಜೆಪಿ ಸಿಂಬಲ್ನಲ್ಲಿ ನಾನು ನಿಂತ್ಕೋತೀನಿ ಅಂತ ಇದೇ ಸಿಪಿ ಯೋಗೇಶ್ವರ್ ಹೇಳ್ಕೊಂಡಿದ್ರು. ಅದಾದ ಬಳಿಕ ಯಾವಾಗ ಪಾದಯಾತ್ರೆಯ ಉಸ್ತುವಾರಿಯನ್ನ ಪ್ರೀತಮ್ ಗೌಡಗೆ ಕೊಡ್ತೀವಿ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತೋ ತಕ್ಷಣ ಎಚ್ಡಿ ಕುಮಾರಸ್ವಾಮಿ ಮುನಿಸ್ಕೊಂಡ್ರು. ಎಲ್ಲೋ ಒಂದು ಕಡೆ ಜಿಟಿ ದೇವೇಗೌಡರು, ಎಲ್ಲೋ ಒಂದು ಕಡೆ ಎಚ್ಡಿ ಕುಮಾರಸ್ವಾಮಿ ಪಾದಯಾತ್ರೆಯಿಂದ ದೂರ ಉಳ್ಕೋತಿದ್ದಾರಾ? ಜೊತೆಗೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆಯಾ? ಈ ತರಹದ ಗುಸುಗುಸು ಪಿಸು ಕೂಡ ಕೇಳಿ ಬರ್ತಾ ಇತ್ತು. ಆಗ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಒಂದು ಸಂಧಾನ ಸಭೆಯನ್ನು ಮಾಡ್ತಾರೆ. ಅದರಲ್ಲಿ ಬಿ.ವೈ. ವಿಜಯೇಂದ್ರ ಕೂಡ ಪಾಲ್ಗೊಳ್ತಾರೆ. ಇನ್ನು ಪ್ರಹ್ಲಾದ್ ಜೋಶಿ, ಬಿ.ವೈ. ವಿಜಯೇಂದ್ರ ಎಚ್ಡಿ ಕುಮಾರಸ್ವಾಮಿಯನ್ನು ಮನವೊಲಿಸೋದ್ರಲ್ಲಿ ಯಶಸ್ಸು ಕಾಣ್ತಾರೆ. ಅದಾದ ಬಳಿಕ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಮೈತ್ರಿಯೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಪಾದಯಾತ್ರೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡೋ ರೂಪದಲ್ಲಿ ಮಾತುಗಳು ಕೂಡ ಕೇಳಿಬಂತು. ಜೊತೆಗೆ ಎಚ್ಡಿ ಕುಮಾರಸ್ವಾಮಿಯು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಎಚ್ಡಿ ದೇವೇಗೌಡರ ಕುಟುಂಬಕ್ಕೆ ವಿಷ ಉಣಿಸಿದಂತಹ ವ್ಯಕ್ತಿತ್ವಕ್ಕೆ ನೀವು ಪಾದಯಾತ್ರೆಯಲ್ಲಿ ಸ್ಥಾನ ಕೊಡ್ತೀರಿ, ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ, ಇನ್ನು ಪಾದಯಾತ್ರೆಯ ಉಸ್ತುವಾರಿಯನ್ನು ಕೂಡ ನೀವು ಪ್ರೀತಮ್ ಗೌಡಗೆ ಕೊಡ್ತೀರಿ ಅನ್ನೋದಾದ್ರೆ ನಾವ್ಯಾಕೆ ನಿಮಗೆ ಬೇಕು? ದಳಪತಿಗಳ ಮುನಿಸು ಸ್ಫೋಟಗೊಂಡಿತ್ತು. ಅದಾದ ಬಳಿಕ ಎಲ್ಲ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ಮಟ್ಟದ ಕೆಲ ನಾಯಕರು ಅಲ್ಲೊಂದು ಸಂಧಾನ ಸಭೆ ಮಾಡ್ತಾರೆ.